ಪೌಷ್ಟಿಕ ಫುಡ್ ಚಾನಲ್ಗೆ ಸ್ವಾಗತ. ಬೇಸಿಗೆಗಾಲ ಶುರು ಆಗಿದೆ. ಹಪ್ಪಳ ಸಂಡಿಗೆ ಎಲ್ಲ ಇವಾಗ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಇಟ್ಟು ಬಳಸ್ಕೋಬೋದು. ಅದರಲ್ಲೂ ಈ ಅವಲಕ್ಕಿ ಪೇಣಿ ಸಂಡಿಗೆ ಮಾಡೋದು ತುಂಬಾ ಸುಲಭ. ನೋಡಿ, ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ 4 ಪಟ್ಟು ಅರಳುತ್ತೆ. ತುಂಬ ಹಗುರವಾಗಿರುತ್ತೆ, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಹಗುರವಾಗಿದೆ, ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ. ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ಹೆಚ್ಚು ಶ್ರಮ ಇಲ್ಲ, ಸುಲಭವಾಗಿ ಮಾಡ್ಬೋದು. ಹಾಗೆಯೇ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. 1 kgಯಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡಿ 2ರಿಂದ 3 ಸರಿ ಚೆನ್ನಾಗಿ ತೊಳೆದುಬಿಟ್ಟಿಟ್ಟಿದ್ದೀನಿ. ಇದಕ್ಕಿವಾಗ ಮುಳುಗೋಷ್ಟು ನೀರು ಹಾಕ್ಬಿಟ್ಟು 3 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡೋಣ. ಅವಲಕ್ಕಿ ಪೂರ್ತಿ ಮುಳುಗಬೇಕು, ಅಷ್ಟು ನೀರು ಹಾಕಬೇಕು. ನೋಡಿ, ಪೂರ್ತಿ ಮುಳುಗಿದೆ. ನೋಡಿ, ಒಂದು ಸ್ವಲ್ಪ ಮೇಲೆ ಅವಲಕ್ಕಿ ಮೇಲೆ ಒಂದು ಸ್ವಲ್ಪ ನೀರು ಬರೋಷ್ಟು ಹಾಕ್ಬಿಟ್ಟು ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು 3 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡೋಣ. ನೋಡಿ, ನೀರು ಇಷ್ಟು ಹಾಕಬೇಕು. ಮೂರು ಗಂಟೆಗಳ ಕಾಲ ಅವಲಕ್ಕಿ ನೆಂದಿದೆ. ಅವಲಕ್ಕಿ ನೆಂದಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು 1 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಿ. ನೋಡಿ, ಇಷ್ಟು ಮೃದುವಾಗಿ ನೆಂದಿರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಖಾರ ಹಾಕ್ತಾಯಿಲ್ಲ. ನೀವು ಬೇಕಿದ್ರೆ ಅಚ್ಚ ಖಾರದ ಪುಡಿ ಹಾಕ್ಕೋಬೋದು ಅಥವಾ ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿಬಿಟ್ಟು ಕೂಡ ಸೇರಿಸ್ಕೋಬೋದು. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 1.5 ಟೀ ಸ್ಪೂನಷ್ಟು ಹಪ್ಪಳದ ಖಾರ ಅಥವಾ ಪಾಪಡ್ ಖಾರ ನಮಗೆ ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಇದು 1.5 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಬಿಸಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಪಾಪಡ್ ಖಾರ ಇಲ್ಲ ಅಂತ ಹೇಳಿದ್ರೆ ನೀವು ಅಡುಗೆ ಸೋಡಾ ಕೂಡ ಹಾಕ್ಕೋಬೋದು. ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಕೂಡ ಅವಲಕ್ಕಿಗೆ ಸೇರಿಸೋಣ. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಕೈಯಲ್ಲಾದರೂ ಚೆನ್ನಾಗಿ ನಾದ್ಬೋದು ಅಥವಾ ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೋದು. ನಾನು ಇದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ನೀರು ಸೇರಿಸ್ತೀರಾ ರುಬ್ಕೋಬೇಕು. ನೋಡಿ, ಈ ರೀತಿ ನೀರು ಸೇರಿಸ್ತೀರಾ ಗಟ್ಟಿಯಾಗಿ ರುಬ್ಕೋಬೇಕು. ಅಷ್ಟು ಅವಲಕ್ಕಿನೂ ರುಬ್ಕೊಂಡು ತೊಗೊಂಡಿದ್ದಾಗಿದೆ. ರುಬ್ಬಿದಂಥ ಅವಲಕ್ಕಿನ ಅಗಲವಾದಂಥ ಬೌಲ್ಗೆ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಇದು ಚೆನ್ನಾಗಿ ನಾದಿದ್ದಾಗಿದೆ. ನೋಡಿ, ಈ ರೀತಿ ಶಾವಿಗೆ ಮಾಡೋ ಸಣ್ಣ ಪ್ಲೇಟ್ ಬರುತ್ತಲ್ಲ, ಅದನ್ನು ಸೇರಿಸಿದ್ದೀನಿ. ಮೌಲ್ಡ್ಗೆಲ್ಲ ಯಾವುದಕ್ಕೂ ನಾನು ಎಣ್ಣೆ ಹಚ್ತಾ ಇಲ್ಲ. ಎಣ್ಣೆ ಹಚ್ಚಿದ್ರೆ ತುಂಬ ದಿನ ಸ್ಟೋರ್ ಮಾಡೋದಕ್ಕಾಗೋದಿಲ್ಲ, ಒಂಥರ ವಾಸನೆ ಬಂದ್ಬಿಡುತ್ತೆ. ಮೌಲ್ಡ್ಗೆ ಸ್ವಲ್ಪ ನೀರು ಹಚ್ಕೊಂಡ್ರೆ ಸಾಕು. ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಅಥವಾ ಕಾಟನ್ ಬಟ್ಟೆ ತೇವ ಮಾಡಿಬಿಟ್ಟು ಅದ್ರ ಮೇಲೆ ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ತೆಳ್ಳಗೆ ಅಗಲವಾಗಿ ಪ್ರೆಸ್ ಮಾಡಬೇಕು. ನೋಡಿ, 1 ರೌಂಡ್ ಈ ರೀತಿ ಸುತ್ತಿದ್ರೆ ಸಾಕು. ಅಷ್ಟು ಸಂಡಿಗೆ ಹಾಕಿದ್ದಾಗಿದೆ. ಒಳ್ಳೆ ಬಿಸಿಲಿನಲ್ಲಿ 2ರಿಂದ 3 ದಿನಗಳ ಕಾಲ ಚೆನ್ನಾಗಿ ಗರಿ ಗರಿಯಾಗಿ ಒಣಗಿಸ್ಬೇಕು.
ನೋಡಿ 2-3 ದಿನ ಒಣಗಿದ ನಂತರ ಈ ರೀತಿ ಗರಿ ಗರಿಯಾಗಿ ಆಗುತ್ತೆ ಸಂಡಿಗೆ. ಒಣಗಿಲ್ಲ ಅಂದರೆ ಇನ್ನೂ 1-2 ದಿನ ಹೆಚ್ಚಾಗೆ ಒಣಗಿಸ್ಬಿಟ್ಟು ನಂತರ ಸ್ಟೋರ್ ಮಾಡ್ಕೋಬೇಕು, ಇಲ್ಲಾಂದರೆ ಹಾಳಾಗ್ಬಿಡುತ್ತೆ. ಏರ್ ಟೈಟ್ ಡಬ್ಬಿನಲ್ಲಿ ಹಾಕಿಟ್ಕೊಂಡ್ರೆ ವರ್ಷದವರೆಗೂ ಸ್ಟೋರ್ ಮಾಡ್ಬೋದು. ಕಾದ ಎಣ್ಣೆಗೆ ಒಂದೊಂದೇ ಸಂಡಿಗೆ ಬಿಡೋಣ. ನೋಡಿ ಎಷ್ಟು ಅಗಲ ಅರಳುತ್ತೆ. ನಾವು ಹಾಕಿದ್ದಕ್ಕಿಂತ 4 ಪಟ್ಟಷ್ಟು ಅರಳಿದೆ. ಈ ಅವಲಕ್ಕಿ ಸಂಡಿಗೆನ ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ಕೊಟ್ಟರೆ ಊಟಕ್ಕಿಂತ ಹೆಚ್ಚಾಗಿ ಈ ಸಂಡಿಗೆನೇ ತಿಂದು ಖಾಲಿ ಮಾಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಬಹಳ ಸುಲಭವಾದ ಗರಿ ಗರಿಯಾಗಿ ಹಗುರವಾಗಿ ರುಚಿಯಾದಂಥ ಅವಲಕ್ಕಿ ಪೇನಿ ಸಂಡಿಗೆ ಮಾಡೋ ವಿಧಾನ ನೋಡಿದ್ರಲ್ಲ, ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.